ಇದು ಕಾನ್ಸ್ಟೇಬಲ್ ಹೋಮ್ ಗಾರ್ಡ್ ಪ್ರೇಮ ಪುರಾಣ. ಮದುವೆಯಾದವಳ ಜೊತೆ ಪ್ರೀತಿಗೆ ಬಿದ್ದ ಕಾನ್ಸ್ಟೇಬಲ್ ಹತ್ಯೆ. ಇದು ಕಾನ್ಸ್ಟೇಬಲ್ ಹೋಮ್ ಗಾರ್ಡ್ ಪ್ರೇಮ ಪುರಾಣದ ಕತೆ. ಇದು ಹತ್ಯೆಯಲ್ಲಿ ಕೊನೆಯಾಗಿದೆ. ಪ್ರಿಯಕರನನ್ನೇ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಹತ್ಯೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನ ಪುಟ್ಟೇನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ ಇದು. ಇದು ಕಾನ್ಸ್ಟೇಬಲ್ ಹೋಮ್ ಗಾರ್ಡ್ ಪ್ರೇಮ ಪುರಾಣ. ಬೆಂಗಳೂರಿನ ಪುಟ್ಟೇನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಮದುವೆಯಾದವಳ ಜೊತೆ ಕಾನ್ಸ್ಟೇಬಲ್ ಪ್ರೀತಿಗೆ ಬಿದ್ದಿದ್ದು, ಪ್ರಿಯಕರನನ್ನೇ ಆಕೆ ಹತ್ಯೆ ಮಾಡಿದ್ದಾಳೆ ಅಂತ ಹೇಳಲಾಗ್ತಾ ಇದೆ. ಕಾನ್ಸ್ಟೇಬಲ್ ಸಂಜಯ್, ಹೋಮ್ ಗಾರ್ಡ್ ರಾಣಿ ಇಬ್ರು ಬಸವನಗುಡಿ ಠಾಣೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಕಾನ್ಸ್ಟೇಬಲ್ ಲವ್ ಕಹಾನಿ, ಮರ್ಡರ್ ಮಸಲತ್ತು. ಪ್ರೀತ್ಸೆ ಅಂತ ಹಿಂದೆ ಬಿದ್ದಂತಹ ಪೊಲೀಸನ ಹತ್ಯೆಯಾಗಿದೆ. ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದವರ ಮಧ್ಯೆ ಸ್ನೇಹ ಬೆಳೆಯುತ್ತೆ, ನಂತರ ಅದು ಪ್ರೇಮಕ್ಕೆ ತಿರುಗುತ್ತೆ. ಮೊದಲೇ ಮದುವೆಯಾಗಿದ್ದಂತಹ ಹೋಮ್ ಗಾರ್ಡ್ ಜೊತೆ ಕಾನ್ಸ್ಟೇಬಲ್ ಪ್ರೀತಿಯಲ್ಲಿ ಬೀಳ್ತಾರೆ. ಅದು ಹತ್ಯೆಯಲ್ಲಿ ಕೊನೆಯಾಗಿದೆ. ದಯವಿಟ್ಟು ಕುಟುಂಬಸ್ಥರ ಆಕ್ರಂದನ ಕೂಡ ನೋಡ್ತಾ ಇದ್ದೀವಿ. ಜೀವಕ್ಕೆ ಬೆಲೆ ಇಲ್ವಾ? ಒಂದು ಕಡೆ ಮೃತ ಕಾನ್ಸ್ಟೇಬಲ್, ಮತ್ತೊಂದು ಕಡೆ ಆರೋಪಿ ಹೋಮ್ ಗಾರ್ಡ್ ರಾಣಿ. ಕೆಲಸ ಮಾಡ್ತಿದ್ದ ಯಾರೋ ರಾಣಿ ಅನ್ನವಳು, ಇಷ್ಟಪಡ್ತೀನಿ ಅಂತ ಅನ್ಕೊಂಡು ರಾಣಿ ಅನ್ನವಳು ಅವ್ರ ಮನೆಗೆ ಕರ್ಸಿ ಪೆಟ್ರೋಲ್ನ ಸುರಿದು ಕೀರಿ ಬೆಂಕಿ ಹಚ್ಚಿದಾಳೆ. ಅವನ್ ಜೀವನ ತಂದ್ಕೊಡಕ್ಕಾಗತ್ತಾ? ನ್ಯಾಯ ಒದಗಿಸಿ ಘಟನೆ ಈಗ ಅವನು ಸತ್ತೋಗಿ. ಸಂಜಯ್ ಜೊತೆ ಲವ್. ಕಾನ್ಸ್ಟೇಬಲ್ ಸಂಜಯ್ ಜೊತೆ ಲವ್, ಮತ್ತೊಬ್ಬನ ಜೊತೆ ಲವ್ ಸ್ಟೋರಿಯನ್ನ ಪ್ರಶ್ನೆ ಮಾಡಿದ್ದಕ್ಕೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿ ಹತ್ಯೆ ಮಾಡಲಾಗಿದೆ. 2 ದಿನಗಳ ಹಿಂದೆ ಮನೆಗೆ ಸಂಜಯ್ನನ್ನ ಹೋಮ್ ಗಾರ್ಡ್ ರಾಣಿ ಕರೆಸ್ಕೊಂಡಿರ್ತಾಳೆ. ಈ ರಾಣಿಗೆ ಮೊದಲೇ ಮದುವೆ ಆಗಿರುತ್ತೆ. ಕಾನ್ಸ್ಟೇಬಲ್ ಸಂಜಯ್ ಜೊತೆನೂ ಲವ್ ಇರುತ್ತೆ. ಅದರ ಜೊತೆಗೆ ಮತ್ತೊಬ್ಬನ ಜೊತೆಯೂ ಕೂಡ ಈಕೆ ಲವ್ ಇಡವಿ ಶುರು ಮಾಡ್ಕೊಂಡಿರ್ತಾಳೆ. ಅದನ್ನ ಕಾನ್ಸ್ಟೇಬಲ್ ಸಂಜಯ್ ಪ್ರಶ್ನೆ ಮಾಡಿದ್ದಕ್ಕೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿ ಆತನನ್ನ ಹತ್ಯೆ ಮಾಡಿದ್ದಾಳೆ ಅಂತ ಹೇಳಲಾಗ್ತಾ ಇದೆ. 2 ದಿನಗಳ ಹಿಂದಷ್ಟೇ ತನ್ನ ಮನೆಗೆ ಸಂಜಯ್ನನ್ನ ರಾಣಿ ಕರೆಸ್ಕೊಂಡಿದ್ದು. ಮನೆಯಲ್ಲಿ ದೈಹಿಕ ಸಂಪರ್ಕ ಬೆಳೆಸಿದ್ದ ಹೋಮ್ ಗಾರ್ಡ್ ರಾಣಿ. ಈ ವೇಳೆ 2ನೇ ಲವರ್ ಚೇತನ್ ರಾಣಿಗೆ ಕರೆ ಮಾಡಿದ್ದ. ಆಗ ಆತ ಯಾರು ಅಂತ ಕಾನ್ಸ್ಟೇಬಲ್ ಸಂಜಯ್ ಪ್ರಶ್ನೆ ಮಾಡಿದ್ದ. ರಾಣಿ ಮೊಬೈಲ್ ಚೆಕ್ ಮಾಡಿದಾಗ ಸಲುಗೆಯ ಮೆಸೇಜ್ ಕಾನ್ಸ್ಟೇಬಲ್ ಸಂಜಯ್ ಕಣ್ಣಿಗೆ ಬೀಳುತ್ತೆ. ಈ ವೇಳೆ ಇಬ್ಬರ ಮಧ್ಯೆ ಮಾತಿಗೆ ಮಾತು ಬೆಳೆಯುತ್ತೆ. ದೊಡ್ಡ ಜಗಳವೇ ನಡೆದು ಹೋಗುತ್ತೆ. ಲವಿಡವಿ ಪ್ರಶ್ನೆ ಮಾಡಿದ್ದಕ್ಕೆ ಪೆಟ್ರೋಲ್ ಹಾಕಿ ಹಾಗಾದ್ರೆ ಪ್ರಿಯತಮೆ ಸುಟ್ಟು ಹಾಕಿದ್ಲಾ? ಕೂಡಲೇ ವಿಕ್ಟೋರಿಯಾ ಆಸ್ಪತ್ರೆಗೆ ಕಾನ್ಸ್ಟೇಬಲ್ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗುತ್ತೆ. ಆದರೂ ಕೂಡ ಚಿಕಿತ್ಸೆ ಫಲಿಸದೆ ಕಾನ್ಸ್ಟೇಬಲ್ ಸಂಜಯ್ ಮೃತಪಟ್ಟಿದ್ದಾರೆ. ಆ ಘಟನೆ ನಡೆದ ದಿವಸದಲ್ಲಿ ಅವನು ಇಲ್ಲಿ ಬೆಂಗಳೂರಲ್ಲಿ ಅವನು ಒಬ್ಬನೇ ವಾಸ ಡ್ಯೂಟಿ ಮಾಡ್ಕೊಂಡಿದ್ದು, ಅವನೊಬ್ಬನೇ ವಾಸ ಇದ್ದಿದ್ದು. ಹಿಂಗೆ ಅಂತ ಅನ್ಕೊಂಡಿದ್ದಾನೆ. ನಮ್ಮ 2ನೇ ಅಕ್ಕನ ಮಗ ಹಿಂಗಂತೆ ಮಾಮ ಏನೋ ತೊಂದರೆ ಆಗ್ಬಿಟ್ಟೈತಂತೆ ಅಣ್ಣಂಗೆ ಅಂತ ಅನ್ಕೊಂಡು ಫೋನ್ ಮಾಡ್ದ 2ನೇ ಅಕ್ಕನ ಮಗ. ಸರಿ ಅಂತ ಅನ್ಕೊಂಡಿದ್ದಾನೆ. ಯಾರಪ್ಪ ನಿನಗೆ ಮಾಡಿತ್ತು ಅಂದೆ, ರಾಣಿ ಅನ್ನೋರು ಮಾಡಿದ್ರು ಅಂತ. ಇವನ್ ಕೈಲಿ ಗ್ಯಾಸು ಅಂತ ಸುಳ್ಳು ಹೇಳು ಅಂತ ಹೇಳ್ಸವಳೆ. ಸ್ಟಾರ್ಟಿಂಗ್ ಆಸ್ಪತ್ರೆಗೆ ಸೇರ್ಕೊಂಡಾಗ ಅವನ್ಗೆ ಆವಾಗ ಉಳಿಯಲ್ಲ ಅಂತ ಅವನ್ಗೆ ಫೀಲಿಂಗ್ಸ್ ಬಂತು. ಆಗ ತಡಿನ ಅರ್ಧನೆಯ ಅವ್ರ ತಾಯಿ ಜೊತೆ ಎಲ್ಲಾನು ಹೇಳ್ಕೊಂಡವನೆ. ಅವ್ರ ತಂಗಿ, ಅವ್ರ ಅಕ್ಕ ಭಾವ ಎಲ್ಲ ನೋಡಕ್ ಬಂದಾಗ ಅವ್ರ ತಂಗಿ ನಂಬರಿಂದ ಫೋನ್ ಮಾಡ್ಬಿಟ್ಬಿಟ್ಟೆ ಉಸಿರೆಲ್ಲ ಹೇಳಿದ್ದೈತೆ, ತೇಲಿಸ್ತೈತೆ. ನನ್ನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ಅವಳು ರಾಣಿ ಅನ್ನೋಳು ಪೆಟ್ರೋಲ್ನ ಹಚ್ಚಿ ಬೆಂಕಿ ಕಡ್ಡಿಗೆ ನನ್ನ ಜೀವನೇ ತೆಗಿತಾವಳೆ. ಅಮ್ಮ ನನಗೆ ಯಾರು ನೋವು ಕೊಟ್ಟಾರ ಅವ್ರಿಗೆ ನೋವು ಕೊಡ್ಸ್ಬೇಕಣಮ್ಮ ಅಂತ ಹೇಳ ನನ್ನ ಮಗನ ಸಂಕಟ ನನಗೆ ನೋಡಿ ಸೇರ್ಸಕ್ ಆಗ್ತಿಲ್ಲ. ನನ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ನೇರ ಸಂಪರ್ಕದಲ್ಲಿದ್ದಾರೆ. ಚೇತನ್, ಹೋಮ್ ಗಾರ್ಡ್ ರಾಣಿ ಮೊದಲೇ ಮದುವೆ ಆಗಿರುತ್ತೆ. ಕಾನ್ಸ್ಟೇಬಲ್ ಸಂಜಯ್ ಜೊತೆ ಈಕೆಗೆ ಲವ್ ಇರುತ್ತೆ. ಅದಾದ ನಂತರ ಮತ್ತೊಬ್ಬ ಲವರ್, 2ನೇ ಲವರ್. ಏನಿದು ಕಹಾನಿ? ಏನಾಯ್ತಂತೆ? ಎಷ್ಟು ದಿನದಿಂದ ನಡೀತಾ ಇತ್ತಂತೆ ಇದು? ಅವರ ಕುಟುಂಬಸ್ಥರು ಏನಂತ ಹೇಳ್ತಾ ಇದ್ದಾರೆ, ಕಾನ್ಸ್ಟೇಬಲ್ ಕುಟುಂಬಸ್ಥರು?
ಶ್ವೇತಾ, ಇವಾಗ ಆಲ್ರೆಡಿ ಕಾನ್ಸ್ಟೇಬಲ್ ಕುಟುಂಬಸ್ಥರು ವಿಕ್ಟೋರಿಯಾ ಬರ್ನಿಂಗ್ ಸೆಕ್ಷನ್ ಏನಿದೆ ಆ ಒಂದು ಬರ್ನಿಂಗ್ ಸೆಕ್ಷನ್ ಬಳಿಯೇ ಇರುವಂಥದ್ದು. ಅಂದರೆ ಅವರನ್ನು ಮಾತಾಡಿಸುವಂತಹ ಒಂದು ಪ್ರಯತ್ನವನ್ನು ಕೂಡ ನಾನು ಮಾಡ್ತೀನಿ. ಅವರ ಕುಟುಂಬಸ್ಥರು ಹರೀಶ್ ಅಂತ ಏನಿದ್ದಾರೆ ಅವರನ್ನು ಕೂಡ ಒಂದು ಮಾತಾಡಿಸುವಂಥ ಪ್ರಯತ್ನವನ್ನು ನಾನು ಇದೀಗ ಮಾಡ್ತಿರುವಂಥದ್ದು. ಸರ್, ಯಾವಾಗ ನಿಮ್ಗೆ ವಿಚಾರ ಗೊತ್ತಾಯಿತು, ಏನಾಗಿತ್ತಂತೆ ಆ್ಯಕ್ಚುಲಿ? ಸರ್, ನನಗೆ ಅದೇ ಘಟನೆಯನ್ನು ನಡೆದ ದಿನವೇ ಸಂಜೆ ಟೈಮಿಗೆ ಫೋನ್ ಬಂತು. 6ನೇ ತಾರೀಕು ಏನೋ 6ನೇ ತಾರೀಕು 7ನೇ ತಾರೀಕು ಬಂದಾಗ ಹಿಂಗೆ ನಮ್ಮ 2ನೇ ಅಕ್ಕನ ಮಗನಿಗೆ ಫೋನ್ ಮಾಡಿ ರಾಣಿ ಅನ್ನೋಳು ಹಿಂಗೆ ಈ ಥರ ಆಗಿದೆ ಅಂತ ಅಂದ್ಕೊಂಡು ಹೇಳಿದ್ದಾಳೆ. ಗ್ಯಾಸ್ ಏನೋ ಸುಟ್ಕೊಂಡವ್ರಂತ ಸುಳ್ಳು ಹೇಳಿದ್ದಾಳೆ. ಅದು ಯಾರೋ ನಿನ್ಗೆ ಹೇಳಿದ್ರು ನಂಬರ್ ಕೊಡಪ್ಪ ಅಂತ ಅಂದ್ಕೊಂಡು ಇಸ್ಕೊಂಡು ನಾನು ಮಾತಾಡಿದೆ. ಆಗ ಹಿಂಗೆ ಅಣ್ಣ ನನಗೇನು ಗೊತ್ತಿಲ್ಲ, ಪಕ್ಕದ ಏರಿಯಾ ಹಿಂಗೆ ಬನ್ನಿ ಅಂತ ಅಂದರು. ಬಂದೆ, ಆಟೋದಲ್ಲಿ ಕರ್ಕೊಬಂದೆ. ಹಿಂಗೆ ಅಂತ ಅಂದ್ಕೊಂಡು ಅವಳು ಸುಳ್ಳು ನನ್ನ ಹತ್ರ ಹೇಳಿ, ನಮಗೇನು ಗೊತ್ತು ಹೊರಗಡೆ ಇರೋರಿಗೆ. ಸರಿ ಅಂದ್ಕೊಂಡು ಡಾಕ್ಟ್ರ್ ಯಾವಾಗ ನೈಟ್ ನನ್ನ ಜೊತೆ ಫೋನಲ್ಲಿ ಮಾತಾಡಿದ್ರು ನನಗೆ ತುಂಬ ಭಯ ಆಯಿತು, ಜೀವಕ್ಕೆ ತೊಂದರೆ ಇದೆ ಅಂತ. ತಕ್ಷಣ ಹೊರಟ್ಬಿಟ್ಟು ಬೆಳಗ್ಗೆ ಬಂದೆ ಇಲ್ಲಿಗೆ ಮೈಸೂರಿಗೆ. ಡಾಕ್ಟ್ರನ್ನ ಕೈ ಕಾಲು ಮುಗ್ದೆಲ್ಲ ಕೇಳ್ಕೊಂಡೆ. 8,000 ಅಂತ ಎಲ್ಲ ಅಂದ್ರು, ಒಂದೊಂದು ಇಂಜೆಕ್ಷನ್ನು ಹಂಗೆಲ್ಲ ಹಾಕಿಸ್ದೆ, ಉಳಿಸ್ಕೊಡಿ ಬದುಕಿಸ್ಕೊಡಿ ಅಂತ ಕೇಳ್ಕೊಂಡೆ. ಮುಗ್ಧ ಜೀವ ಅವನು, ಒಬ್ಬನೇ ಮಗ ಅವನು. 3 ಜನ ಹೆಣ್ಮಕ್ಳು, 2 ಆಗ್ತೀರಿ ನಮ್ಮ ಮದುವೆ ಮಾಡವ್ನೆ. ಮದುವೆ ಆಗೈತಿ 2 ಆಗ್ತಿರ್ಗೆ. ಇನ್ನೊಬ್ಳು ತಂಗಿ ಮದುವೆ ಆಗಳಿದ್ಲು, ಅವಳು ನಮ್ಮ ಮದುವೆ ಮಾಡಿಬಿಟ್ಟು ನಾನು ಮದುವೆ ಆಯ್ತೀನಿ ಅಂತ ಹೇಳಿದ್ದ ಆದರೆ ಇಲ್ಲಿ ಸತ್ಯಾಂಶ ಆಸ್ಪತ್ರೆಯಲ್ಲಿ ಅವನು ನಮ್ಮ ಹತ್ರ ಬಾಯ್ ಬಿಟ್ಟಿರ್ಲಿಲ್ಲ. ಯಾಕೆ ಅಂದರೆ ಅವಳು ಇವಾಗ ವಿಚಾರ ಅದು ಸ್ಟಾರ್ಟಿಂಗ್ ಇಂದನೂ ಹೇಳೇ ಇರಲಿಲ್ಲ, ಹಿಂಗೆ ಆಗಿತ್ತು ಅಂತ ಹೇಳಿರ್ಲಿಲ್ಲ ಹೇಳಿರಲಿಲ್ಲ. ಹೇಳಿದ್ರು ಅವರು. ಅವನು ಯಾವಾಗ ಅವನಿಗೆ ಫೀಲ್ ಆಯ್ತಾಯಿತು ಬದುಕೋದಿಲ್ಲ ಅಂತ ಅನ್ಕೊಂಡು, ಆಗ ಸತ್ಯ ಹೇಳೋಣ ನನಗಾಗಿ. ಎಲ್ಲ ಕುಟುಂಬದವರೆಲ್ಲ ತಪ್ಸ್ನೀಚವ್ರೆ, ಯಾವಳೋ ಬಲಿ ಪಡೆದಿದ್ಕೆ ನಾನು ನಮ್ಮನೆಯವ್ರಿಗೆ ಯಾಕೆ ಹೇಳ್ದೇನೆ ಸತ್ಯ ಹೇಳ್ದೇನೆ ಮುಚ್ಚಿಟ್ಕೊಳ್ಳೋದ ಅಂತ ಅವನೇ ಹೇಳೋನೆ. ಅವ್ನು ಮಾತಾಡಿರೋದೆಲ್ಲ ರೆಕಾರ್ಡಿಂಗ್ ಅಂತ ಹೇಳಿದ್ನಣ್ಣ. ಫೋನ್ ಮಾಡಿ ಅವ್ರ ಅಮ್ಮಂಗೆ ಏನಂತ ಹೇಳ್ಕೊಂಡೆ, ಯಾಕಂತೆ ಪೆಟ್ರೋಲ್ ಹಚ್ಚಿ ಸುಟ್ಟಿದ್ದು, ಅವ್ರು ಸುಟ್ಟಿದ್ರು, ಏನಾಗಿತ್ತಂತೆ ಅದ್ರ ಬಗ್ಗೆ? ಅವಳು ಫೋನ್ ಮಾಡಿ ಮನೆಗೆ ಬಾ ಅಂತ ಕರ್ಸ್ಲಂತೆ. ಕರ್ಸ್ದಾಗ ಅಲ್ಲಿ ಹೋದಾಗ ಅವಳಿಗೆ ಇನ್ನೊಂದು ಫೋನ್ ಏನೋ ಬಂದಾಗ, ಯಾವ ಫೋನು ಅಂತ ಇವನ್ ಕೇಳಿದಾಗ, ಆ ಸುದ್ದಿ ಎಲ್ಲ ಕೇಳಿದ್ರೆ ನಿನ್ಗೆ ಪೆಟ್ರೋಲ್ ಹಚ್ಬಿಡ್ತೀನಿ ಅಂತ ಒಂದ್ಸಾರಿ ಅಂದಿಲ್ಲಂತೆ. ಹಂಗೆ ಅದೇ ಥರದಲ್ಲೇ ಇನ್ನೊಂದ್ಸರಿ ಹಿಂಗೆ ಕರೆದಾಗ ಹೋದಾಗ ಅದೇ ಥರಕ್ಕೆ ಏನೋ ಮಾತ್ಕಂತಾಳೆ ಅನ್ಕೊಂಡ್ರೆ ನಿಜವಾಗೂ ಪೆಟ್ರೋಲ್ ಹಚ್ಚಿ ಬೆಂಕಿ ಹಚ್ಚವಳಂತೆ. ದಯವಿಟ್ಟು ಇದನ್ನ ಏನೇನೋ ತಪ್ಪಾಗಲ್ಲ, ನಡೆದಿರೋ ಘಟನೆ ಏನೈತೆ ಅದು ತನಿಖೆ ಆಗಲಿ. ದಯವಿಟ್ಟು ಮಾನ್ಯ ಗೃಹ ಮಂತ್ರಿಗಳಲ್ಲಿ ಕೇಳ್ಕೊಳ್ಳೋದು, ಪೊಲೀಸ್ ಜೀವಕ್ಕೆ ಬೆಲೆ ಇಲ್ಲೂರ, ದಯವಿಟ್ಟು ಈ ಕಡೆಗೆ ಕಣ್ಬಿಡಿ, ದಯವಿಟ್ಟು ನ್ಯಾಯ ಕೊಡಿಸಿ, ಸಂಜಯ್ ಜೀವಕ್ಕೆ ನ್ಯಾಯ ಕೊಡಿಸಿ. ನಾನು ಅದನ್ನೇ ನಿಮ್ಮಲ್ಲಿ ಕೇಳ್ಕೊಳ್ಳೋದು. ನಮ್ಮಕ್ಕನ ಕುಟುಂಬಕ್ಕೆ ಇವತ್ತು ಆಧಾರ ಯಾರು? ಇಂಥ ರಾಕ್ಷಸಿಗಳು ಎಷ್ಟೋ ಅಮಾಯಕ ಮುಗ್ಧ ಹುಡುಗರುಗಳನ್ನ ಎಷ್ಟೋ ಬಲಿ ಪಡಿತಾ ಇದ್ದಾರೆ. ದಯವಿಟ್ಟು ಇದು ಸೂಕ್ತ ರೀತಿಯಲ್ಲಿ ತನಿಖೆ ಆಗಬೇಕು. ಅವನಿಗೆ ನ್ಯಾಯ ಸಿಗಬೇಕು, ಅವನ ಆತ್ಮಕ್ಕೆ ಶಾಂತಿ ಸಿಗಬೇಕು. ಅಂದರೆ ನ್ಯಾಯ ಸಿಗಬೇಕು, ಕರೆಕ್ಟಾದ ರೀತಿಯಲ್ಲಿ ಕಾನೂನು ತನಿಖೆ ಆಗಬೇಕು. ಇದನ್ನ ಫೋನಲ್ಲಿ ಅವ್ನು ಮಾತಾಡಿರೋದು ಐತೆ ಸ್ವಾಮಿ. ಶ್ವೇತಾ, ಇದೀಗ ಏನು ಕೇಳಿದ್ರಲ್ಲ ನೀವು, ಅವರ ಒಂದು ಕುಟುಂಬಸ್ಥರು ಹೇಳುವಂತಹ ಪ್ರಕಾರ ಈ ರೀತಿಯಾದ ಇನ್ಸಿಡೆಂಟ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳಲಾಗ್ತಿರುವಂಥದ್ದು. ಇವಾಗ ಆಲ್ರೆಡಿ ಏನು ಬಸವನಗುಡಿ ಪೊಲೀಸರು ಈ ಬಗ್ಗೆ ಒಂದು FIR ಅನ್ನು ಕೂಡ ಒಂದು ದಾಖಲು ಮಾಡ್ಕೊಂಡಿದ್ದಾರೆ, ಇನ್ವೆಸ್ಟಿಗೇಷನ್ ಅನ್ನು ಕೂಡ ನಡೆಸ್ತಿರುವಂಥದ್ದು. ಕಳೆದ 6ನೇ ತಾರೀಕು ಇನ್ಸಿಡೆಂಟ್ ಆಗಿದ್ರು ಕೂಡ 302ನ ರಿಜಿಸ್ಟರ್ ಅನ್ನು ಇದೀಗ ಮಾಡ್ಕೊಂಡಿರುವಂಥದ್ದು ಬಸವನಗುಡಿ ಪೊಲೀಸರು. ಇನ್ವೆಸ್ಟಿಗೇಷನ್ ಕೂಡ ನಡೆಸ್ತಾ ಇದ್ದಾರೆ. ಮತ್ತೆ ಕೊಲೆ ಪ್ರಕರಣವೂ ಕೂಡ ಏನು ರಾಣಿ ವಿರುದ್ಧ ಇದೀಗ ದಾಖಲಾಗಿರುವಂಥದ್ದು. ಓವರ್ ಆಲ್ ಇನ್ಸಿಡೆಂಟ್ ಬಗ್ಗೆ ಅವರ ಒಂದು ಸಂಜಯ್ ಕುಟುಂಬಸ್ಥರೇನಿದ್ದಾರೆ ದಿಗ್ಭ್ರಾಂತರಾಗಿದ್ದಾರೆ. ಅವ್ರ ತಂದೆ ತಾಯಿ ಇರ್ಬೋದು, ಅವರ ಕುಟುಂಬಸ್ಥರು ಇರ್ಬೋದು, ಎಲ್ಲರೂ ಕೂಡ ಬಂದಿರುವಂಥದ್ದು. ಮೂಲತಃ ಶ್ರವಣಬೆಳಗೊಳದ ಹರೀಶ್ ಕಳೆದ ಹಲವು ವರ್ಷಗಳಿಂದ ಒಂದು ಬಸವನಗುಡಿಯಲ್ಲಿ ಕಾನ್ಸ್ಟೇಬಲ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರು. ಮತ್ತೆ ಅದೇ ಸ್ಟೇಷನ್ನಲ್ಲಿ ರಾಣಿ ಕೂಡ ಹೋಮ್ ಗಾರ್ಡ್ ಆಗಿ ಕರ್ತವ್ಯವನ್ನು ನಿರ್ವಹಿಸ್ತಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಸೋಫಾರ್ ಕೊಲೆ ಪ್ರಕರಣವನ್ನ ಒಂದು ಪುಟ್ಟನಹಳ್ಳಿಯಲ್ಲಿ ದಾಖಲು ಮಾಡಲಾಗುತ್ತೆ. ಈ ಹಿಂದೆ ಹನುಮಂತನಗರದಲ್ಲಿ ಒಂದು FIR ಏನು ದಾಖಲಾಗಿತ್ತು. ಒಟ್ಟಾರೆಯಾಗಿ ಇನ್ವೆಸ್ಟಿಗೇಷನ್ ನಡೀತಿರುವಂಥದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ಚೇತನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.